ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್ ನಿಂದ ಧರೆಗುರುಳಿದ್ದ ಮರ ತೆರವುಗೊಂಡಿದೆ. ಇವತ್ತು ಬೆಳಗ್ಗೆ ಬೃಹತ್ ಮರ ಕಾಫಿ ಬೋರ್ಡ್ ಹತ್ರ ಧರೆಗುರುಳಿತ್ತು. ಕನಿಂಗ್ಹ್ಯಾಮ್ ರಸ್ತೆಯಲ್ಲಿ ಕಾಫಿ ಬೋರ್ಡ್ ಮುಂಭಾಗನೇ ಆದಂತಹ ಘಟನೆ ಇದು. ಮರ ಧರೆಗುರುಳಿದ ಬೆನ್ನಲ್ಲೇ ಚೆಲ್ಲಾಪಿಲ್ಲಿಯಾಗಿ ಆ ಜೇನು ಕಟ್ಕೊಂಡಿದ್ದು ಕೂಡ ಕೆಳಗಡೆ ಬಿದ್ದಿತ್ತು. ವರದಿ ಬೆನ್ನಲ್ಲೇ ಪಾಲಿಕೆ ಮತ್ತು ಫಾರೆಸ್ಟ್ ಟೀಮ್ನಿಂದ ಮರ ತೆರವು ಕಾರ್ಯ ಆಗಿದೆ. ರಾಗಿಗುಡ್ಡದಲ್ಲೂ ಕೂಡ ಕಾರಿನ ಮೇಲೆ ಮರ ಉರುಳಿ ಬಿದ್ದಿದೆ. ನ್ಯೂಸ್ ಫಸ್ಟ್ ಕೂಡ ಮಳೆಯಿಂದ ಆಗಿರೋ ಅವಾಂತರದ ಬಗ್ಗೆ ಸತತ 4 ದಿನದಿಂದ ಗ್ರೌಂಡ್ ರಿಪೋರ್ಟ್ ನೀಡ್ತಾನೆ ಇದೆ. ಕಂಟಿನ್ಯೂಸ್ ಕವರೇಜ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿಗಳು ಎಲ್ಲೆಲ್ಲಿ ಮಳೆಯಿಂದ ಹಾನಿಯಾಗಿದೆ ಅನ್ನೋ ಪ್ರದೇಶಗಳಿಗೂ ಕೂಡ ಹೋಗಿ ಅದರ ಪ್ರತ್ಯಕ್ಷ ದರ್ಶನವನ್ನ ಮಾಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಧಿಕಾರಿಗಳಿಗೆ ಸ್ಪಾಟ್ ಅಲ್ಲಿ ಕರೆಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಸ್ಥಳದಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಪ್ರತಿನಿಧಿ ಮೊದಲಿಗೆ ಅಲ್ಲಿ ವಿಸಿಟ್ ಮಾಡ್ತಾರೆ. ಅದಾದ ನಂತರ ಪೊಲೀಸ್ ಸಿಬ್ಬಂದಿ ಮತ್ತು ಫಾರೆಸ್ಟ್ ಸಿಬ್ಬಂದಿ, ಟ್ರಾಫಿಕ್ ಪೊಲೀಸರು, ಬಿಬಿಎಂಪಿ ಸಿಬ್ಬಂದಿ ಕೂಡ ಸ್ಥಳದಲ್ಲಿ ಬಂದು ಮರ ತೆರವು ಕಾರ್ಯವನ್ನ ಮಾಡ್ತಾರೆ. ರಸ್ತೆಯಲ್ಲಿ ಬೆಳ್ಳಂಬೆಳಿಗ್ಗೆ ಮರ ಧರೆಗುರುಳಿತ್ತು. ಆ ಒಂದು ಮರವನ್ನ ಧರೆಗುರುಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜನರಿಗೆ ಆಗ್ತಾ ಇದ್ದಂತಹ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಸದ್ಯ ನ್ಯೂಸ್ ಫಸ್ಟ್ ವರದಿಯ ಬಳಿಕ ಬಿಬಿಎಂಪಿಯ ಫಾರೆಸ್ಟ್ ಟೀಮ್ ಸ್ಥಳಕ್ಕೆ ಆಗಮಿಸಿದೆ. ಇಲ್ಲಿ ಯಾವ ರೀತಿಯಾಗಿ ಕೆಲಸ ಸಾಗ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಸಿದ್ದಪ್ಪಾಜಿ ನಿಮಗೆ ಆ ದೃಶ್ಯವನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಬೆಳಗ್ಗೆ 5:00 ಬಿದ್ದಂತಹ ಮರ ರೋಡಲ್ಲಿ ಯಾವುದೇ ರೀತಿಯಾಗಿ ಪಾದಚಾರಿಗಳು ಕೂಡ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ, ವೆಹಿಕಲ್ಸ್ಗಳ ಓಡಾಟ ಕೂಡ ಇಲ್ಲದೆ ಇದ್ದಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಪಾಯ ಸಂಭವಿಸುವುದಿಲ್ಲ. ಕೇವಲ ಒಂದೆರಡು ಬಿಲ್ಡಿಂಗ್ನ ಮೇಲೆ ಮರದ ಕೊಂಬೆಗಳು ತಾಗುತ್ತೆ. ಜೊತೆಗೆ ಕಾಂಪೌಂಡ್ನ ಗೇಟ್ ಏನಿರುತ್ತೆ, ಆ ಗೇಟ್ ಒಂದು ಸ್ವಲ್ಪ ವಾಲುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಿರೋದಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಈ ಒಂದು ಬಿಲ್ಡಿಂಗ್ನಲ್ಲಿ ಇದ್ದಂತಹ ಗ್ಲಾಸಸ್ ಒಡೆದೋಗಿರೋದನ್ನ ನೀವು ಗಮನಿಸ್ತಾ ಇರ್ಬೋದು. ಆ ಬಿಲ್ಡಿಂಗ್ನ ಗ್ಲಾಸ್ ಒಂದು ಒಡೆದು ಹೋಗಿದೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಮೇಜರ್ ಪ್ರಾಬ್ಲಮ್ ಆಗಿರೋದಿಲ್ಲ. ಏನು ಈ ಒಂದು ಮರ ಬಿದ್ದಂತಹ ಸಂದರ್ಭದಲ್ಲಿ ಅದರಲ್ಲಿ ಸಿಕ್ಕಾಪಟ್ಟೆ ಜೇನಿತ್ತು. 2-3 ಕಡೆ ಆ ಜೇನ್ನೊಣ ಕೂಡ ಕಟ್ಕೊಂಡಿತ್ತು. ಆ ಜೇನನ್ನು ಓಡಿಸುವಂತಹ ಕೆಲಸವನ್ನು ಕೂಡ ಇಲ್ಲಿ ಇದ್ದಂತಹ ಟ್ರಾಫಿಕ್ ಪೊಲೀಸರೇ ಮಾಡಿದ್ರು ಅನ್ನುವಂಥದ್ದು ದುರಂತ. ಯಾಕಂದ್ರೆ ಜನಸಾಮಾನ್ಯರು ಓಡಾಟವನ್ನು ನಡೆಸ್ತಾ ಇರ್ತಾರೆ, ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಇದ್ದಂತಹ ಒಂದು ಜೇನನ್ನು ಕೂಡ ಟ್ರಾಫಿಕ್ ಪೊಲೀಸರೇ ಓಡಿಸುವಂತಹ ಕೆಲಸ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಜನರೆಲ್ಲ ರಸ್ತೆ ಮೇಲೆ ಓಡಾಡೋದನ್ನ ಬಿಟ್ಟು ಒಂದು ಆ ಕಡೆಯಿಂದ ಅಂದ್ರೆ ಆ ಕಾಂಪೌಂಡ್ನ ಒಳಭಾಗದಿಂದ ಓಡಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಟ್ರಾಫಿಕ್ ಸಿಬ್ಬಂದಿ ಏನಿರ್ತಾರೆ ಅವರೇ ಜೇನನ್ನ ಓಡಿಸಿ ಈ ಬಿಬಿಎಂಪಿ ಫಾರೆಸ್ಟ್ ಟೀಮ್ ಬರೋದಕ್ಕಿಂತ ಮುಂಚೆ ಜೇನನ್ನ ಓಡಿಸುವಂತಹ ಕೆಲಸ ಮಾಡಿದ್ರು. ಘಟನೆ ನಡೆದ ಜಾಗದಲ್ಲಿ ಮೊದಲು ನ್ಯೂಸ್ ಫಸ್ಟ್ ಬರುತ್ತೆ. ಬಂದಂತಹ ಸಂದರ್ಭದಲ್ಲಿ ವಿಸ್ತೃತ ವರದಿ ಮಾಡುತ್ತೆ. ವರದಿ ಪ್ರಸಾರ ಆದ ಬಳಿಕ ಈಗ ಮರವನ್ನು ತೆರವು ಮಾಡುವಂತಹ ಕೆಲಸವನ್ನ ಪಾಲಿಕೆಯ ಫಾರೆಸ್ಟ್ ಟೀಮ್ ಮಾಡ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಎಲ್ಲೇ ಏನೇ ಸಮಸ್ಯೆ ಆದರೂ ಕೂಡ ಅಂದ್ರೆ ವರುಣನ ಆರ್ಭಟದಿಂದ ಆಗಲಿ ಅಥವಾ ನಾರ್ಮಲ್ ಡೇಸ್ ಅಲ್ಲಿ ಮರ ಬಿದ್ಲಿ, ಅಲ್ಲಿ ಪಾಲಿಕೆಯ ಫಾರೆಸ್ಟ್ ಟೀಮ್ ಅನ್ನುವಂಥದ್ದು ಬರುವಂತಹ ಕ್ವಿಕ್ನೆಸ್ ಇದೆಯಲ್ಲ ಅದು ಬಹಳ ಕಡಿಮೆ ಇರುತ್ತೆ. ಆದರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಸ್ವಲ್ಪ ಬೇಗ ಬಂದು ಈಗ ಮರವನ್ನ ತೆರವು ಮಾಡುವಂತಹ ಕೆಲಸ ಮಾಡಿದ್ದಾರೆ. 5:00 ಘಟನೆ ನಡೆದಿದೆ. 7 ಗಂಟೆಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡುತ್ತೆ. 7:30 ಅಷ್ಟೊತ್ತಿಗೆ ಈ ಒಂದು ಸ್ಥಳದಲ್ಲಿ ಫಾರೆಸ್ಟ್ ಟೀಮ್ ಬಂದು ಮರವನ್ನ ತೆರವು ಮಾಡುವಂತಹ ಕೆಲಸ ಮಾಡಿದೆ. ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಅನೇಕ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಶೀಘ್ರವಾಗಿ ಸ್ಪಂದಿಸಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.